ಕಳೆದು ಹೋದ ಸಮಯ ಈಗಲೂ ನಿಮಗೆ ತೊಂದರೆ ಕೊಡುತ್ತಿದ್ದರೆ ಅದನ್ನು ಪೂರ್ತಿಯಾಗಿ ಮರೆತು ಬಿಡುವುದೇ ಒಳ್ಳೆಯದು. ಒಂಟಿತನದ ಆನಂದವನ್ನು ಅನುಭವಿಸುವುದನ್ನು ಕಲಿಯಿರಿ, ಏಕೆಂದರೆ ಇಲ್ಲಿ ಯಾರು ಯಾವಾಗಲೂ ನಮ್ಮ ಜೊತೆಯಾಗಿ ನಿಲ್ಲುವುದಿಲ್ಲ. ಸ್ವಾರ್ಥಿ ಜನರನ್ನು ಬರೀ ನಿಮ್ಮ ಫೋನಿನಿಂದ ಅಲ್ಲ, ನಿಮ್ಮ ಜೀವನದಿಂದಲೇ ಡಿಲೀಟ್ ಮಾಡಿಬಿಡಿ. ಮನೆಯೊಳಗೆ ಮನಸ್ಸು ಹಗುರವಾಗುವವರೆಗೂ ಹತ್ತು ಬಿಡಿ, ಆದರೆ ಬಾಗಿಲು ಮಾತ್ರ ನಗು ನಗುತ್ತಲೇ ತೆಗೆಯಿರಿ. ಈಗಿನ ಕಾಲದಲ್ಲಿ ತುಂಬಾ ಜಾಗರೂಕರಾಗಿ ನಡೆಯಿರಿ, ಏಕೆಂದರೆ ಇಲ್ಲಿ ಪ್ರತಿ ಜಾಗದಲ್ಲಿ ಜನರ ಕೊಳಕು ಯೋಜನೆಗಳು ಬಿದ್ದಿವೆ. ಯಾವಾಗಲೂ ಮೌನವಾಗಿರುವ ವ್ಯಕ್ತಿ ಕಿರುಚಾಡಲು ಶುರು ಮಾಡಿದರೆ ತಿಳಿದುಕೊಳ್ಳಿ, ಎಲ್ಲವೂ ಕೈತಪ್ಪಿ ಹೋಗುತ್ತಿದೆ ಎಂದು. ಸಮಯ ಮತ್ತು ಉಸಿರು ಎಲ್ಲ ಸಂಪತ್ತಿಗಿಂತಲೂ ದುಬಾರಿಯಾಗಿದೆ. ಈ ಜಗತ್ತಿನಲ್ಲಿ ಯಾರಿಗೆ ಆಗಲಿ ಸಹಾಯ ಮಾಡಬೇಕೆಂದರೆ ಹಣಕ್ಕಿಂತ ಒಂದು ಒಳ್ಳೆಯ ಮನಸ್ಸಿನ ಅವಶ್ಯಕತೆ ಇದೆ. ಜನರು ಪೂರ್ತಿ ವಿಶ್ವಾಸವನ್ನು ಗಳಿಸಿಕೊಂಡು ಆಮೇಲೆ ಅದನ್ನು ಮುರಿದು ಬಿಡುತ್ತಾರೆ. ಕೆಲವರ ಎದೆಯಲ್ಲಿ ಮನಸ್ಸಿನ ಬದಲು ಕ್ಯಾಲ್ಕುಲೇಟರ್ ಇದೆ. ಕೈ ಜೋಡಿಸುವ ಮೊದಲೇ ಲೆಕ್ಕಾಚಾರ ಹಾಕುತ್ತಾರೆ, ನನಗೆ ಇವರಿಂದ ಎಷ್ಟು ಲಾಭವಿದೆ ಎಂದು. ಈ ಸಂಸಾರದಲ್ಲಿ ತುಂಬಾ ಪ್ರಾಮಾಣಿಕವಾಗಿರುವುದು ಒಳ್ಳೆಯದಲ್ಲ. ನೀವು ಎಷ್ಟು ಬಾಗುತ್ತೀರೋ ಅಷ್ಟೇ ಬಾಗಿಸಿ ಬಿಡುತ್ತಾರೆ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ, ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಯಾವ ಅಪೇಕ್ಷೆ ಇಟ್ಟುಕೊಳ್ಳಬೇಡಿ. ನನಗೆ ಪ್ರತಿಯೊಬ್ಬರ ಹರಿಕಥೆಯೂ ಗೊತ್ತು, ಆದರೂ ಕೂಡ ಬೇಕು ಅಂತಾನೆ ಮೌನವಾಗಿದ್ದೇನೆ. ತಿಳುವಳಿಕೆ ಉಳ್ಳ ವ್ಯಕ್ತಿಯ ತಲೆ ಓಡುತ್ತೆ, ಅದೇ ತಿಳುವಳಿಕೆ ಇಲ್ಲದ ವ್ಯಕ್ತಿಯ ನಾಲಿಗೆ ನಡೆಯುತ್ತೆ. ಯಾವ ವ್ಯಕ್ತಿ ಯಾರ ದೃಷ್ಟಿಯಲ್ಲಿ ಕೂಡ ಕೆಟ್ಟವನಾಗಿಲ್ಲವೋ ತಿಳಿದುಕೊಳ್ಳಿ, ಆತ ತುಂಬಾ ಚಾಲಾಕಿ ಎಂದು ಮತ್ತು ಯಾರಿಗೂ ಬೇಕಾದವನು ಆಗಿರಲ್ಲ. ನಿಮ್ಮ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಎಂದರೆ ಅದು ನಿಮ್ಮ ಸಮಯ. ಯಾರಿಗಾದರೂ ಕೊಡುವ ಮುಂಚೆ ತುಂಬಾ ಯೋಚನೆ ಮಾಡಿ ಕೊಡಿ. ನಾನು ಒಂದು ನೋಟಿಸ್ ಮಾಡಿದ್ದೇನೆ, ಯಾರು ಸರಳ ಮತ್ತು ಪ್ರಾಮಾಣಿಕರಾಗಿರುತ್ತಾರೋ ಅವರಿಗೆ ಯಾರು ಗೌರವ ಕೊಡುವುದಿಲ್ಲ. ಅದೇ ಯಾರು ಎಲ್ಲರಿಗೂ ಸುಳ್ಳು ಹೇಳುತ್ತಾರೋ, ಮೋಸ ಮಾಡುತ್ತಾರೋ ಅವನು ಎಲ್ಲರಿಗೂ ಒಳ್ಳೆಯವನು ಎನ್ನಿಸಿಕೊಳ್ಳುತ್ತಾನೆ. ಏನೋ ಗೊತ್ತಿಲ್ಲ, ಮೊದಲಿನ ಹಾಗೆ ಈಗ ಏನೂ ಸರಿಯಿಲ್ಲ. ಎಷ್ಟೇ ನಗಲು ಪ್ರಯತ್ನಿಸಿದರೂ ಅಷ್ಟೇ ಜೋರಾಗಿ ಅಳು ಬರುತ್ತೆ. ಪ್ರಾಮಾಣಿಕವಾಗಿ ಸಂಬಂಧ ನಿಭಾಯಿಸುವವರೇ ಯಾವಾಗಲೂ ಚೂರಾಗಿ ಬಿಡುತ್ತಾರೆ. ಯಾರಿಗಾದರೂ ಸಮರ್ಪಿತರಾಗಲು ಕಷ್ಟವೇನಿಲ್ಲ, ಆದರೆ ನಮ್ಮ ಸಮರ್ಪಣಾ ಭಾವಕ್ಕೆ ಗೌರವ ಕೊಡುವ ವ್ಯಕ್ತಿಯನ್ನು ಹುಡುಕುವುದು ತುಂಬಾ ಕಷ್ಟಕರವಾಗಿದೆ. ಬೇರೆಯವರ ತಪ್ಪು ಮಾತ್ರ ಬೇಗನೆ ಕಾಣಿಸುತ್ತೆ, ಆದರೆ ತಮ್ಮದೇ ತಪ್ಪು ಅಂತ ಬಂದಾಗ ಜನರು ಕುರುಡರಾಗಿ ಬಿಡುತ್ತಾರೆ. ಸ್ವಲ್ಪ ತಾಳ್ಮೆ ಇರಲಿ, ಏಕೆಂದರೆ ದುಃಖದ ನಂತರ ಸುಖದ ಸಮಯ ಬಂದೇ ಬರುತ್ತೆ. ಈ ಜಗತ್ತಿನ ಕಾಳಜಿ ಮಾಡುವುದನ್ನು ಬಿಟ್ಟು ಬಿಡಿ. ಈಗ ತೊಂದರೆ ಕೊಡುವುದೇ ಈ ಜಗತ್ತಿನ ಅಭ್ಯಾಸವಾಗಿದೆ. ಚಹಾ ಮತ್ತು ಚರಿತ್ರೆ ಯಾವಾಗ ಬಿದ್ದರೂ ಹಿಂದೆ ಕಲೆಯನ್ನು ಬಿಟ್ಟೇ ಬಿಡುತ್ತವೆ. ಅಸಲಿ ಬುದ್ಧಿವಂತನ ಗುರುತು ಏನೆಂದರೆ ಅವರಲ್ಲಿ ಅಭಿಮಾನವಾಗಲಿ ಅಹಂಕಾರವಾಗಲಿ ಇರುವುದಿಲ್ಲ. ನಿಯಮ ಮಾಡುವುದಕ್ಕಿಂತ ಮುಂಚೆ ಸ್ವತಃ ನಾವು ನಿಯಮವನ್ನು ಪಾಲಿಸುವುದು ಅತ್ಯವಶ್ಯಕವಾಗಿದೆ. ಊಸರವಳ್ಳಿ ಸುಮ್ಮನೆ ಹೆಸರು ಕೆಡಿಸಿಕೊಂಡಿದೆ. ಮನುಷ್ಯನಿಗಿಂತ ಬಣ್ಣ ಬದಲಾಯಿಸುವವರು ಮತ್ಯಾರೂ ಸಿಗೋದಿಲ್ಲ. ಯಾವ ವ್ಯಕ್ತಿ ಬುದ್ಧಿಯನ್ನು ಬಿಟ್ಟು ಭಾವನೆಯಲ್ಲಿ ತೇಲಿ ಹೋಗುತ್ತಾನೋ ಅವನನ್ನು ಯಾರು ಬೇಕಾದರೂ ಮೂರ್ಖರನ್ನಾಗಿಸಿ ಬಿಡಬಹುದು. ಜನರು ಬದಲಾಗಿದ್ದು ಒಳ್ಳೆಯದಾಯಿತು, ಇದರಿಂದ ನಾವು ಕೂಡ ಬದಲಾದೆವು. ಭಾವನೆಗಳು ಬದಲಾಗುತ್ತವೆ ಅಷ್ಟೇ, ಇಲ್ಲ ಅಂದ್ರೆ ದ್ವೇಷ ಮತ್ತು ಪ್ರೀತಿ ಒಂದೇ ಹೃದಯದಿಂದ ನಿಭಾಯಿಸಲಾಗುತ್ತದೆ. ನಿಂದೆ ಮತ್ತು ನಿಂದನೆಯ ಮೇಲೆ ಯಾರು ಜಯ ಸಾಧಿಸುತ್ತಾರೋ ಅವರನ್ನು ಮುಂದುವರಿಯುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಯಾವಾಗ ನಮ್ಮವರು ಅಪರಿಚಿತರ ತರಹ ವ್ಯವಹರಿಸುತ್ತಾರೆ ಅವರು ನಮ್ಮವರಾಗಿ ಉಳಿಯುವುದಿಲ್ಲ. ಜಗತ್ತಿನಲ್ಲಿ ಜನರ ದೃಷ್ಟಿ ಬದಲಾಗುತ್ತೆ. ಯಾರು ಸುಳ್ಳು ಹೇಳುತ್ತಾರೋ ಅವರ ಸಂಬಂಧಗಳೇ ಗಟ್ಟಿಯಾಗಿ ಉಳಿದುಕೊಳ್ಳುತ್ತವೆ, ಆದರೆ ಯಾರು ಸತ್ಯ ಹೇಳುತ್ತಾರೋ ಅವರ ಸಂಬಂಧ ಮುರಿದು ಬಿಡುತ್ತವೆ. ಜೀವನ ಮುಳ್ಳಿನ ಪ್ರಯಾಣ, ಆತ್ಮವಿಶ್ವಾಸ ಅದರ ಗುರುತು. ರಸ್ತೆಯ ಮೇಲೆ ಎಲ್ಲರೂ ನಡೆದುಕೊಂಡು ಹೋಗುತ್ತಾರೆ, ಆದರೆ ಯಾರು ರಸ್ತೆ ತಯಾರು ಮಾಡುತ್ತಾರೋ ಅವರೇ ನಿಜವಾದ ವ್ಯಕ್ತಿ ಎನ್ನಿಸಿಕೊಳ್ಳುತ್ತಾರೆ. ಓಪನ್ ಆಗಿ ದ್ವೇಷ ಮಾಡುವವರ ಹತ್ತಿರ ಹೋರಾಡಬಹುದು, ಆದರೆ ನಗು ನಗುತ್ತಲೇ ಮೋಸ ಮಾಡುತ್ತಾರೆ ಅಲ್ಲ, ಅಂತವರನ್ನು ಏನು ಮಾಡುವುದು? ನಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರೂ ಕೂಡ ಪ್ರಾಕ್ಟೀಸ್ ಮತ್ತು ಪ್ರಯತ್ನ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಮನೆಯಿಂದ ದೇವರ ಗುಡಿಗೆ ಹೋಗಲು ಮನುಷ್ಯನಿಗೆ ಸಮಯವಿಲ್ಲ, ಆದರೆ ಸ್ಮಶಾನದಿಂದ ಸೀದಾ ಸ್ವರ್ಗಕ್ಕೆ ಹೋಗಬೇಕೆನ್ನುವ ಆಸೆ ಮನುಷ್ಯನಿಗೆ ಇದೆ.
ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತಿದೆ ಎಂದು ತಿಳಿಸುವ 5 ಸೂಚನೆಗಳು. ನಿಮ್ಮ ಮನೆ ಅಂಗಳದಲ್ಲಿ ಪಕ್ಷಿಗಳು ನಡೆಯುವುದು, ದೇವಸ್ಥಾನದಲ್ಲಿ ಅಥವಾ ಪ್ರಾರ್ಥನೆ ಮಾಡುವಾಗ ನೈಸರ್ಗಿಕವಾಗಿ ಕಣ್ಣೀರು ಬರುತ್ತದೆ, ಹಾಗಾಗಿ ಸಾಧು ಸಂತರು ಕಾಣಿಸಿಕೊಳ್ಳುವುದು, ನಿಮ್ಮ ಆತ್ಮಸಾಕ್ಷಿ ಅಥವಾ ನಿಮ್ಮ ಮನಸ್ಸಿನ ಕೂಗನ್ನು ನಿಮಗೆ ಕೇಳಲೇಬೇಕು ಎನ್ನಿಸಿದರೆ, ಕನಸಿನಲ್ಲಿ ನಿಮ್ಮ ಪೂರ್ವಜರನ್ನು ನೀವು ಸಂತೋಷವಾಗಿ ಅಥವಾ ಉತ್ತಮ ಸ್ಥಿತಿಯಲ್ಲಿ ನೋಡುತ್ತಿದ್ದರೆ, ನಿಮ್ಮ ಹತ್ತಿರ ನಿಮ್ಮನ್ನು ಪ್ರೀತಿಸುವಂತಹ ಕುಟುಂಬ, ನಿಜವಾದ ಗೆಳೆಯರು, ನಿಮಗಿಷ್ಟವಾದ ಆಹಾರ ಇದೆ ಎಂದರೆ ಅರ್ಥ ಮಾಡಿಕೊಂಡು ಬಿಡಿ, ನೀವು ಹೆಚ್ಚು ಶ್ರೀಮಂತರಾಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.